ಇದನ್ನೇ ಮೇಜರ್ ಆಗಿ ಹೇಳ್ಬಿಡಿ ಅಣ್ಣ ಇದನ್ನ. ಇವತ್ತು KHB ಕಾಲೋನಿಯಲ್ಲಿ ಈ KHB ಅವ್ರದ್ದು ಉಳಿದಂತ 50-60 ಸೈಟ್ ಆ ಜಾಗದಲ್ಲಿ ಬೆಳೆದಂತ ಗಿಡಗಳನ್ನ ಕಿತ್ತಾಕೋದು, ರಸ್ತೆ ಮತ್ತೆ UGD ಕಾಮಗಾರಿಗೆ 2,50,00,000 ರೂಪಾಯಿಯನ್ನ ಬಿಡುಗಡೆ ಮಾಡಿ KHB ಕರ್ನಾಟಕ ಹೌಸಿಂಗ್ ಬೋರ್ಡಿಂದ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದೀವಿ. 3 ತಿಂಗಳಲ್ಲಿ ಈ ಕಾಮಗಾರಿ ಗುಣಮಟ್ಟದ ಕಾಮಗಾರಿ ಆಗುತ್ತೆ. ಈ KHB ಮೂಡ, ವಿವೇಕಾನಂದ ನಗರ ಮತ್ತು BD ಕಾಲೋನಿ ಸಾಕಷ್ಟು ಇಲ್ಲಿವರೆಗೂ ಕೆಲಸಗಳಾಗಿದೆ. ಬಟ್ ಭಾಳ ಸಮಸ್ಯೆಗಳು ಒಂದು 25 ವರ್ಷದಿಂದ ಭಾಳ ಜನರ ಸಮಸ್ಯೆ ನಾವು ಹೋದಾಗಲೂ ನೋಡ್ತೀವಿ. ಜನನೂ ಪ್ರಾಮಾಣಿಕವಾಗಿ ಆ ತೊಂದರೆಗೆ ಒಳಗಾಗಿದ್ದಾರೆ. ಈಗ KHB ಕಾಲೋನಿಯ ಕುಡಿಯೋ ನೀರಿಗೆ 1,80,00,000 ಬಿಡುಗಡೆ, 75 ಲಕ್ಷ ಒಂದು ಬಿಡುಗಡೆ ಮಾಡಿದ್ವಿ, ಇನ್ನೊಂದು 1,80,00,000 ತೊಗೊಂಡಿದ್ವಿ. 75 ಲಕ್ಷದ್ದು ಟೆಂಡರ್ ಆಗಿದೆ, ಅದು ಓಪನ್ ಆಗಬೇಕು, ಒಂದು ವಾರದಲ್ಲಿ ಆಗುತ್ತೆ. ಆದರೆ ಇನ್ನೊಂದು 15 ದಿನದಲ್ಲಿ ಅದನ್ನು ಕಾಮಗಾರಿಯನ್ನು ಆರಂಭಿಸ್ತೀವಿ. ಅದರ ಜೊತೆಗೆ GST ಆಫೀಸ್ ಏನಿದೆ ಮಂಡ್ಯ ನಾಗಮಂಗಲ ರಸ್ತೆಯಿಂದ ಈ ಕಡೆ ಮಂಡ್ಯ ಹೊಳಲು ಮೇಲ್ಕೋಟೆ ಹೈವೇಗೆ ಸೇರ್ಪಡೆ ಆಗಂತ ರಸ್ತೆಗೆ ಸ್ಟೇಟ್ ಹೈವೇಯಲ್ಲಿ 10 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೀವಿ. ಅದು ಇನ್ನು 1 ತಿಂಗಳಲ್ಲಿ ಸರ್ಕಾರದ ಹಂತದಲ್ಲಿ ಸ್ಯಾಂಕ್ಷನ್ ಆಗಿದೆ, ಅದು ಟೆಂಡರ್ ಆಗಬೇಕು. ಇನ್ನೊಂದು ತಿಂಗಳಲ್ಲಿ ಟೆಂಡರ್ ಆದರೆ ಇನ್ನು 2 ತಿಂಗಳಲ್ಲಿ ಈ ಭಾಗದ ಭಾಳ ದೊಡ್ಡ ಸಮಸ್ಯೆ ಆಗಿದಂಥ ಹೈವೇ ರಸ್ತೆಯನ್ನು ಅಚ್ಚುಕಟ್ಟಾಗಿ 10 ಕೋಟಿ ರೂಪಾಯಿಯಲ್ಲಿ ನಾವು ಮಾಡ್ತೀವಿ. ಅದರ ಜೊತೆಗೆ ಕಾವೇರಿ ನೀರಾವರಿ ನಿಗಮದಿಂದ 20 ಕೋಟಿ ಬಿಡುಗಡೆ ಆಗಿದೆ, ಬರೋವಾರ ಟೆಂಡರ್ ಆಗ್ತಾಯಿದೆ. ಹಲವಾರು ರಸ್ತೆ ಮತ್ತು ಸ್ಲ್ಯಾಬ್ ಹಾಕೋದಕ್ಕೆ ಈ 2 ವಾರ್ಡ್ಗಳಲ್ಲೇ ಆಗಿದೆ. ಅದರ ಜೊತೆಗೆ BD ಕಾಲೋನಿಯ ಅಭಿವೃದ್ಧಿಗೆ ಅಲ್ಪಸಂಖ್ಯಾತರ ಅನುದಾನದಲ್ಲಿ 10 ಕೋಟಿ ಬಿಡುಗಡೆ ಆಗಿ ಟೆಂಡರ್ ಮುಗಿದಿದೆ. ಅದರ ಭೂಮಿ ಪೂಜೆನ ಬರೋವಾರ ಇಟ್ಕೊಂಡಿದ್ದೀವಿ. ಒಟ್ಟಿನಲ್ಲಿ ಈ 2 ವಾರ್ಡ್ಗೆ ಸರಿಸುಮಾರು 70 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೀವಿ. ಈಗಾಗಲೇ ಇದು ಮಳೆ ಬಂದಾಗ ಪ್ರವಾಹ ಆಗ್ತಾಯಿತ್ತು, ಅದನ್ನು ತಡೆಗಟ್ಟಕ್ಕೆ ಸುತ್ತಲೂ ಗೋಡೆ, ಮೊದಲು 10 ಕೋಟಿಯಲ್ಲಿ ಗೋಡೆ ಕಾಮಗಾರಿ ಮುಗಿದಿದೆ. ಈಗ ಇನ್ನೂ 5 ಕೋಟಿ ಬಿಡುಗಡೆದಲ್ಲಿ ಕಾಮಗಾರಿ ಆರಂಭ ಆಗಿದೆ. ಅದಷ್ಟು ಆದರೆ BD ಕಾಲೋನಿ, ಮೂಡ ಲೇಔಟು, ಈ KHB ಕಾಲೋನಿಗೆ ಸರಿಸುಮಾರು 25 ವರ್ಷದಿಂದ ಮಳೆ ಬಂದಾಗ ಏನು ಅನುಭವಿಸ್ತಿದ್ರು ಅದಕ್ಕೆ ಶಾಶ್ವತವಾದ ಪರಿಹಾರವನ್ನು ನಮ್ಮ ಸರ್ಕಾರ, ನಾನು ಶಾಸಕನಾದ ಮೇಲೆ ಕೊಡಿಸಿದ್ದೀವಿ. ಅದು ಅನುಕೂಲ ಆಗ್ತದೆ ಅವರಿಗೆ. ಅದ್ರ ಜೊತೆಗೆ ಇನ್ನಷ್ಟು ಕಾಮಗಾರಿಗಳಾಗಬೇಕು, ಹಂತ ಹಂತವಾಗಿ ಹಣಕಾಸಿನ ಲಭ್ಯತೆ ಆದ್ರ ಮೇಲೆ ಅವನು ಮಾಡಿಕೊಡ್ತೀವಿ.